ಬೇಕೇ ಬೇಕು ಏನೇ ಬರಲಿ ಸಂತೋಷದಲ್ಲದೆ ಅತಿಥಿ ಪುರಸ್ಕಾರನ ನಾವು ನಮ್ಮ ಹೋರಾಟವನ್ನು ಇವತ್ತು ಧರಣಿಯ ಮೂಲಕ ಈ ಒಂದು ವಿಶ್ವವಿದ್ಯಾಲಯ ವಿರುದ್ಧವಾಗಿ ನಾವು ಇವತ್ತು ಧ್ವನಿ ಎತ್ತಿದ್ದೇವೆ. ಯಾಕೆಂದರೆ ನಮಗೆ ಕಳೆದ ಸಾಲಿನಲ್ಲಿ 45,000 ಸಂಬಳವನ್ನು ಮಾಡಿ ಇದೇ ಸಿಂಡಿಕೇಟ್ ಸಭೆಯಲ್ಲಿ ನಮಗೆ ನಿರ್ಣಯವನ್ನು ಕೊಟ್ಟು ನಮಗೆ ಎಲ್ಲ ಸಂಬಳವನ್ನು ಬರೋ ಹಾಗೆ ಮಾಡಿದ್ದು ಹಠಾತ್ತನೆ ಇದ್ದಕ್ಕಿದ್ದ ಹಾಗೆ ಗೌರ್ಮೆಂಟಿನ ಆರ್ಡರ್ ಪ್ರಕಾರ 32,000ಕ್ಕೆ ಅದನ್ನು ಡಿಕ್ಲೈನ್ ಮಾಡಿದ್ದಾರೆ. ಇದುವರೆಗೂ ಯಾವುದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಥರ ಘಟನೆ ನಡೆದಿಲ್ಲ. ಅದು ಸ್ಯಾಲರಿ ರೈಸ್ ಆಗಿರೋದನ್ನು ಕಮ್ಮಿ ಮಾಡಿರುವಂಥ ಯಾವ ಉದಾಹರಣೆಯೂ ಎಲ್ಲೂ ಇಲ್ಲ. ಆದರೆ ಹಠಾತ್ತನೆ ಮಾಡಿದ್ದಾರೆ. ಯಾವುದೇ ಸಿಂಡಿಕೇಟ್ ಸಭೆಯಲ್ಲಿ ಇದನ್ನು ಗಮನಕ್ಕೆ ತಾರದೇನೆ ಇದನ್ನು ಮಾಡಿದ್ದು ಇದು ಬಹಳ ಒಂದು ಶೋಚನೀಯ ಸ್ಥಿತಿಗೆ ನಮ್ಮನ್ನು ತಲುಪುವಂತಹ ಪರಿಸ್ಥಿತಿಗೆ ತಲುಪಿದೆ. ಯಾಕೆಂದರೆ ನಾವು ಆ ಒಂದು ಸ್ಯಾಲ್ರಿಗೆ ಒಗ್ಗಟ್ಟು ಆಗಿಬಿಟ್ಟಿದ್ವಿ. ಆದರೆ ಇದ್ದಕ್ಕಿದ್ದಂಗೆ ಒಂದು 32,000ಕ್ಕೆ ಡಿಕ್ಲೈನ್ ಮಾಡಿ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ. ಇದೇ ಸರ್ಕಾರ ಇವತ್ತು ನಮಗೋಸ್ಕರ ಒಂದು ಆದೇಶ ಮಾಡಿ 40,000 ತನಕ ಅತಿಥಿ ಉಪನ್ಯಾಸಕರಿಗೆ ವೇತನ ಕೊಟ್ಟು ಒಂದು ವೇತನ ಸಮೇತ ರಜೆಯನ್ನು ಕೊಟ್ಟು ವಿಮೆ ಯೋಜನೆಯನ್ನು ಕೊಟ್ಟು ಇಡೀ ಗಂಟೆ ಯೋಜನೆಯನ್ನು ಕೊಟ್ಟು ಅತಿಥಿ ಉಪನ್ಯಾಸಕರಿಗೆ ಗೌರವಯುತವಾಗಿ ನಡೆಸ್ಕೊತಾ ಇದೆ. ಆದರೆ ನಮ್ಮ ವಿಶ್ವವಿದ್ಯಾಲಯ ಆ ಒಂದು ಆರ್ಡರ್ನ ಯಥಾಸ್ಥಿತಿಗೆ ನೀಡಲು ಇವತ್ತವರೆಗೂ ರಿಜೆಕ್ಟ್ ಮಾಡ್ತಾ ಇದೆ. ದಯಮಾಡಿ ನಾವು ಇವತ್ತು ಕೇಳ್ಕೊಳ್ಳೋ ಮನವಿ ಏನೆಂದರೆ ಅವರು ತಟ್ಟನೆ ಈ ಒಂದು ಕ್ಷಣದಿಂದಲೇ ಆರ್ಡ್ರನ್ನು ಇಶ್ಯೂ ಮಾಡಿ ನಮಗೆ ಏನು ಓಲ್ಡ್ ಸ್ಯಾಲ್ರಿ ಇತ್ತು ಆ ಸ್ಯಾಲ್ರಿನ ಮತ್ತೆ ನಮಗೆ ಏನು ಇಡೀ ಗಂಟಿಂದ ಹಿಡಿದು ಈ ಇನ್ಶೂರೆನ್ಸ್ ವಿಮೆಯಿಂದ ಹಿಡಿದು ಆಸ್ಪತ್ರೆ ಫೆಸಿಲಿಟೀಸಿಂದ ಹಿಡಿದು ಪ್ರತಿಯೊಂದು ನಮಗೆ ಕೊಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ಮತ್ತು 15-20 ವರ್ಷದಿಂದ ನಾವು ಸರ್ವಿಸ್ ಮಾಡಿದ್ರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ಸರ್ವಿಸ್ ಕೌಂಟ್ ಇಲ್ಲ. ಯಾವ ಸಂಸ್ಥೆಯಲ್ಲೂ ಕೂಡ ಸರ್ವಿಸ್ ಝೀರೋ ಆಗಿದೆ. ಆ ಸಂಸ್ಥೆಯಲ್ಲಿ ನಾವು ಇನ್ನೊಂದು ಕಡೆ ಅಪ್ಲೈ ಮಾಡಿದ್ರೆ ಕೂಡ ಆ ಸರ್ವಿಸನ್ನು ಝೀರೋ ಅಂತ ತೋರಿಸ್ತಾ ಇದ್ದಾರೆ. ಆ ಸರ್ವಿಸ್ನ ಝೀರೋ ಅಂತ ತೋರಿಸ್ತಾ ಇರೋದ್ರಿಂದ ದಯವಿಟ್ಟು ನಮಗೆ ರಿಜಿಸ್ಟರ್ ಆಡಳಿತದವರೇ ನಮಗೆ ಸರ್ವಿಸ್ ಸರ್ಟಿಫಿಕೇಟನ್ನು ಕೊಟ್ಟು ಮತ್ತು ನಮ್ಮ ಪದನಾಮ ಏನಿದೆ ಗೆಸ್ಟ್ ಫ್ಯಾಕಲ್ಟಿ ಆ ಪದನಾಮವನ್ನು ಚೇಂಜ್ ಮಾಡಿ ನಮಗೆ ಸಹಾಯಕ ಬೋಧಕರು ಅಂತ ಕೊಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಸಹಾಯಕ ಬೋಧಕರು ಆಲ್ರೆಡಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೊಡ್ತಾ ಇದ್ದಾರೆ. 12 ತಿಂಗಳು ಸಂಬಳ ಇದೆ. ನಾವು 12 ತಿಂಗಳು ಸಂಬಳ ಏನು ಕೇಳಿಲ್ಲ ಅವರಿಗೆ. ನಮಗೆ ನಮ್ಮ ಪದನಾಮವನ್ನು ಚೇಂಜ್ ಮಾಡಿ ಸಹಾಯಕ ಬೋಧಕರಾಗಿ ನಮಗೆ ನಮ್ಮ ಪದನಾಮವನ್ನು ಕೊಡಬೇಕಾಗಿ ನಾವು ವಿನಂತಿ ಪಡ್ಕೊತಾ ಇದ್ದೀವಿ. ಜೊತೆಗೆ ನಮಗೆ ಪ್ರಥಮ ಪ್ರಾಶಸ್ತ್ಯ ಗೌರವಯುತವಾಗಿ ನಡೆಸ್ಕೊಳ್ಳುವಂತಹ ಪರ್ಟಿಕ್ಯುಲರ್ ಸ್ಥಿತಿಗೆ ನಮ್ಮ ವಿಶ್ವವಿದ್ಯಾಲಯ ತರಬೇಕು ಅಂತ. ಯಾಕೆಂದರೆ ನೀವು ಎಲ್ಲ ನಮ್ಮ ವಿಶ್ವವಿದ್ಯಾಲಯ ಎಲ್ಲ ಗೆಸ್ಟ್ ಫ್ಯಾಕಲ್ಟಿ ಮಿತ್ರರಿಗೆ ಗೊತ್ತಿದೆ. ಮೊನ್ನೆ ನಡೆದಂಥ ವಿಚಾರಗಳು 3 ಗಂಟೆ 4 ಗಂಟೆ ಸತತವಾಗಿ VCನ ಭೇಟಿಯಾಗೋಕ್ಕೆ ರಿಜಿಸ್ಟ್ರಾರ್ ಅವ್ರನ್ನ ಭೇಟಿಯಾಗೋಕ್ಕೆ ನಾವು ಕಾದ್ಕೂತ್ರು ಕೂಡ ಅವ್ರು ನಮಗೆ ಯಾವುದೇ ರೀತಿಯಾದಂತಹ ಭೇಟಿಗೆ ಅವಕಾಶ ಕೊಡದೇನೆ PA ಅವರೆಲ್ಲ ಏನು ನಮ್ಮನ್ನ ಇವಾಗ ಬರ್ತಾರೆ ನಿಮ್ಮ ಇಷ್ಟ ಇರಂಗಿದ್ರೆ ಇರಿ ಇಲ್ಲಾಂದರೆ ಹೋಗಿ ಅನ್ನೋ ಹಾಗೆ ಶೋಚನೀಯ ಸ್ಥಿತಿಯಲ್ಲಿ ನಮ್ಮನ್ನು ನಡೆಸ್ಕೊಂಡಿದ್ದಾರೆ. ಇದು ಬಹಳ ಒಂದು ಶೋಚನೀಯ ಸ್ಥಿತಿಗೆ ಅತಿಥಿ ಉಪನ್ಯಾಸಕರು ಇವತ್ತು ತಲುಪಿದ್ದಾರೆ. ಇವೆಲ್ಲ ಮನೊಂದೊಂದು ನಾವು ಈ ಧರಣಿಯನ್ನು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಬಿಲ್ಲಿನ ಪ್ರೋಸೆಸ್ ಯಾವಾಗಲೂ ಕೂಡ HRMನ ಬಿಲ್ಲನ್ನು ಕೊಟ್ಟರೆ ಸಾಕು. ಅವರು ನಮ್ಮ ಪ್ರಶಸ್ತಿಯ ಒಂದು ಕೆಲಸವನ್ನು ಎಲ್ಲ ಕೆಲಸ ಆದಮೇಲೆ ಮಾಡಬೇಕು, ಇವಾಗ ಮಾಡಲ್ಲ, ಎಲ್ಲ ಆದಮೇಲೆ ಮಾಡಬೇಕಂತ ಬಿಲ್ ಕಳಿಸಿದ 15-20 ದಿವಸ ಅವರೇ ಇಟ್ಕೊಂಡು ಆ 15-20 ದಿವಸ ಆದಮೇಲೆ ಫೈನಾನ್ಸಿಗೆ ಕಳಿಸಿ ನಮಗೆ ಸ್ಯಾಲ್ರಿನ ಮಾಡ್ತಾ ಇದ್ದಾರೆ. ಇದು ಬಹಳ ಘೋರವಾದಂಥ ದುರಂತ. ನಾವೆಲ್ಲ ಈಕ್ವಲೆಂಟ್ ಕೆಲಸ ಮಾಡ್ತಿದ್ರು ಕೂಡ ಈಕ್ವಲೆಂಟ್ ಸಂಬಳ ಕೇಳಲಿಲ್ಲ ಅಂದರೂ ಸಂಬಳ ಕೊಡೋದನ್ನ ಈ ಥರ ತಾರತಮ್ಯ ಮಾಡ್ತಾ ಇದ್ದಾರೆ. ಈ ತಾರತಮ್ಯನ ತಡೆಗಟ್ಟಬೇಕು. HRMಗೆ ಏನು ಈ ಪ್ರೋಸೆಸ್ ಇದೆ ಪ್ರಕ್ರಿಯೆನ ವಿತಿನ್ 5 ದಿವಸದೊಳಗೆ ನಾವು ಬಿಲ್ ಸಬ್ಮಿಟ್ ಮಾಡಿ 5 ದಿವಸದೊಳಗೆ ನಮ್ಮ ಸಂಬಳವನ್ನು ಬರೋ ಹಾಗೆ ಮಾಡಬೇಕಂತ ಈ ಬೇಡಿಕೆಯನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಬೇಕೇ ಬೇಕು